ನಮಸ್ಕಾರ ನನ್ನ ಎಲ್ಲ ವೀಕ್ಷಕ ಬಂಧುಗಳಿಗೆ. ನಾನು ಸುಪ್ರೀತಾನಂದ ಸ್ವಾಮಿ. ಇದು ಮೈಸೂರು ದಟ್ಟಗಳ್ಳಿ ಕ್ರೈಸ್ಟ್ ಪಬ್ಲಿಕ್ ಸ್ಕೂಲ್ ಹಿಂಭಾಗದಲ್ಲೇ ಇರುವಂತಹ ಒಂದು 30-40 ಸೈಟ್ನಲ್ಲಿ ಕಟ್ಟಿರುವಂತಹ ಬ್ರ್ಯಾಂಡ್ ನ್ಯೂ ನಾರ್ತ್ ಈಸ್ಟ್ ಕಾರ್ನರ್ ಹೌಸ್ ಫಾರ್ ಸೇಲ್. ಮೈಸೂರು ಮಧ್ಯಭಾಗದಿಂದ ನನ್ನ ಪ್ಯಾಲೇಸ್ನ ಸೆಂಟರ್ ಆಫ್ ದ ಸಿಟಿ ಅಂತ ಕನ್ಸಿಡರ್ ಮಾಡಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಅಲ್ಲಿಂದ ಈ ಲೊಕ್ಯಾಲಿಟಿ ಇರೋದು ಅಬೌಟ್ 10 ಕಿಲೋಮೀಟರ್ ಆಗುತ್ತೆ. ದಟ್ಟಗಳ್ಳಿ ರಿಂಗ್ ರೋಡಿಂದ ಅಬೌಟ್ 1.5 ಕಿಲೋಮೀಟರ್ ಆಗುತ್ತೆ. ಕ್ರೈಸ್ಟ್ ಪಬ್ಲಿಕ್ ಸ್ಕೂಲಿಂದ ಅಬೌಟ್ ಅರ್ಧ ಕಿಲೋಮೀಟ್ರು ಇಲ್ಲ. ನಾರ್ತ್ ಈಸ್ಟ್ ಕಾರ್ನರ್ ಮನೆ. ಈಗ ನೋಡ್ತಾ ಇರುವಂಥದ್ದು ಪಾರ್ಕಿಂಗ್ ಏರಿಯಾ. ಈಸ್ಟ್ ಫೇಸಿಂಗ್ ಡೋರಲ್ಲಿ, ಈಸ್ಟ್ ಫೇಸಿಂಗ್ ನಾರ್ತ್ ಈಸ್ಟ್ ಕಾರ್ನರು ಈಸ್ಟ್ ಫೇಸಿಂಗ್ ಸೈಟ್ ಇರೋದ್ರಿಂದ ಈಸ್ಟ್ ಫೇಸಿಂಗ್ ಡೋರೇ ಇಟ್ಟಿದ್ದಾರೆ. ಈಗ ನಾನು ಈಸ್ಟ್ ಫೇಸಿಂಗಿಂದನೇ ಎಂಟ್ರಾಗಿ ಒಳಗೆ ಹೋಗ್ತಾ ಇದ್ದೀನಿ. ಯು ಕ್ಯಾನ್ ಅಕಾಮಡೇಟ್ ಅಬೌಟ್ 15 ಸೀಟರ್ ಸೋಫಾ ಅಟ್ ದಿ ಗ್ರೌಂಡ್ ಫ್ಲೋರ್. ಅಬೌಟ್ 6 ಸೀಟರ್ ಡೈನಿಂಗ್ ಟೇಬಲ್ ಹಾಕೊಳ್ಳುವಷ್ಟು ಜಾಗ ಇದೆ. ಬ್ಯೂಟಿಫುಲ್ ವಾಟರ್ ಫಾಲ್ ಸಹ ಗ್ರೌಂಡ್ ಫ್ಲೋರ್ಲೇ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಈಗ ನೋಡ್ತಾ ಇರುವಂಥದ್ದು ದ ಫಾಲ್ಸ್, ವಾಟರ್ ಫಾಲ್ಸ್ ಏರಿಯಾ ಆಫ್ ದ ಪ್ರಾಪರ್ಟಿ. ಸನ್ಲೈಟ್, ಡೈರೆಕ್ಟ್ ಸನ್ಲೈಟ್ ಒಳಗೆ ಬರಲಿಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ದಾರೋ ಅಷ್ಟೇ ಪ್ರಾಮುಖ್ಯತೆನ ಸ್ಪೇಸ್ ಯೂಟಿಲೈಸೇಷನ್ಗೆ ಸಹ ಕೊಟ್ಟಿದ್ದಾರೆ. ದಿಸ್ ಇಸ್ ದಿ ಡೈನಿಂಗ್ ಏರಿಯಾ. ಡೈನಿಂಗ್ ಏರಿಯಾ ಪಕ್ಕದಲ್ಲೇ ಕಿಚನ್ ಏರಿಯಾ, ಕಿಚನ್ ಏರಿಯಾ ಪಕ್ಕದಲ್ಲೇ ಯೂಟಿಲಿಟಿ ಸ್ಪೇಸ್. ವಾಸ್ತು ಅನುಗುಣವಾಗಿ ಕಿಚನ್ ಎಲ್ಲಿ ಇಡಬೇಕು, ಅಗ್ನಿಮೂಲೆ ದೇ ಹ್ಯಾವ್ ಕೆಪ್ಟ್ ದಿ ಕಿಚನ್ ಏರಿಯಾ. ಮಾಡ್ಯುಲರ್ ಕಿಚನ್ ಮಾಡಿದ್ದಾರೆ. ಇದಾದ ನಂತರ ಐ ಆಮ್ ಮೂವಿಂಗ್ ಟುವರ್ಡ್ಸ್ ದಿ ಗ್ರೌಂಡ್ ಫ್ಲೋರ್ ಇರುವಂತಹ ರೂಮ್ ನಂಬರ್ 1 ವಿಚ್ ಡಸ್ ನಾಟ್ ಕಮ್ ವಿತ್ ಅನ್ ಅಟ್ಯಾಚ್ ಬಾತ್ರೂಮ್. ಯಾಕಂದರೆ ಆ ಗ್ರೌಂಡ್ ಫ್ಲೋರ್ ಇರುವಂತಹ ರೂಮ್ ಪಕ್ಕದಲ್ಲೇ ಒಂದು ಬಹಳ ವಿಶಾಲವಾದಂಥ ವಾಶ್ರೂಮ್ ಇರೋದ್ರಿಂದ ಕಾರಣದಿಂದಾಗಿ ದೇ ಹ್ಯಾವ್ ನಾಟ್ ಅಟ್ಯಾಚ್ ದ ಬಾತ್ರೂಮ್ ಅಟ್ ದಿ ಗ್ರೌಂಡ್ ಫ್ಲೋರ್. ಕಾಮನ್ ವಾಶ್ರೂಮ್ ಇದೆ. ವಾರ್ಡ್ರೋಬ್ಗಳನ್ನ ಮಾಡಿದ್ದಾರೆ. ಸ್ಟಡಿ ಯೂನಿಟ್ ವಿತ್ ಈಗ ನೋಡ್ತಾ ಇರುವಂಥದ್ದು ದಿಸ್ ಇಸ್ ದಿ ಗ್ರೌಂಡ್ ಫ್ಲೋರ್ ಇರುವಂತಹ ವಾಶ್ರೂಮ್ ಪಕ್ಕದಲ್ಲೇ ಹ್ಯಾಂಡ್ ವಾಶ್ ಇದೆ. ಯಾಕಂದರೆ ದಿಸ್ ಇಸ್ ವೆರಿ ಕ್ಲೋಸ್, ಅಂದರೆ ನಿಯರ್ ಬೈ ಟು ದಿ ಡೈನಿಂಗ್ ಏರಿಯಾ. ಸೊ ದಿಸ್ ಕಂಪ್ಲೀಟ್ಸ್ ದ ಟೂರ್ ಆಫ್ ದಿಸ್ ಗ್ರೌಂಡ್ ಫ್ಲೋರ್ ಹೌಸ್. ಈಗ ನಾವು ಮೇಲ್ ಹೋಗಿ ನೋಡೋಣ ಬನ್ನಿ. ಓಕೆ, ದಿಸ್ ಇಸ್ ದಿ ಫಸ್ಟ್ ಫ್ಲೋರ್. ಫಸ್ಟ್ ಫ್ಲೋರಲ್ಲಿ 2 ರೂಮ್ಗಳಿದೆ. ಮೆಟ್ಲನ್ನ ಹತ್ಕೊಂಡು ಹೋಗಲಿಕ್ಕೆ SS ರೈಲಿಂಗ್ಗಳನ್ನ ಕೊಟ್ಟಿದ್ದಾರೆ. ಆಂಟಿ ಸ್ಕಿಡ್ ಗ್ರನೈಟ್ ಹಾಕಿದ್ದಾರೆ. 2 ಮಾಸ್ಟರ್ ಬೆಡ್ರೂಮ್. ಐ ಕನ್ಸಿಡರ್ ದಿಸ್ 2 ರೂಮ್ಗಳು ಅಷ್ಟೇ ಮಾಸ್ಟರ್ ಬೆಡ್ರೂಮ್. ನಿಮ್ಮ ಹತ್ರ ಅಲ್ಟ್ರಾ ಕಿಂಗ್ ಸೈಜು, ಮೆಗಾ ಕಿಂಗ್ ಸೈಜ್ ಬೆಡ್ಗಳನ್ನ ಹಾಕ್ಕೊಂಡು ಒಂದು ಸ್ಮಾಲ್ ಸೈಜ್ ಸೋಫಾ ಸಹ ಹಾಕ್ಕೊಂಡು 2 ರೂಮ್ಗಳಿಗೂ ಬಾಲ್ಕನಿ ವಿತ್ ವಾಕಿನ್ ವಾರ್ಡ್ರೋಬ್ ಇದೆ. ದಿಸ್ ಪರ್ಟಿಕ್ಯುಲರ್ ರೂಮ್ ಕಮ್ಸ್ ವಿತ್ ವಾಕಿನ್ ವಾರ್ಡ್ರೋಬ್ ಪಕ್ಕದಲ್ಲೇ ಅಟ್ಯಾಚ್ ಬಾತ್ರೂಮ್ ಇದೆ. ಸ್ಟ್ಯಾಂಡರ್ಡ್ ಬಾತ್ರೂಮ್, ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ ಫಿಟ್ಟಿಂಗ್ಸ್ ಎಲ್ಲ ಆಗಿರುವಂತಹ ಮನೆ. ಇನ್ನು ಯಾವುದೇ ತರಹ ಪೆಂಡಿಂಗ್ ವರ್ಕ್ಗಳು ಇಲ್ಲದೇ ಇರುವಂತಹ